ಹಾಯ್ ಫ್ರೆಂಡ್, ನಮಸ್ತೆ ಎಲ್ಲರಿಗೂ. ನಾನು ರಾಜೇಶ್ವರಿ ಹಿರೇಮಠ್. ನೋಡಿ ನನ್ನ ಟೆರೆಸ್ ಗಾರ್ಡನ್ ನೈಟ್ ವ್ಯೂ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ಹೊಸಬರು, ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ, ನಾನು ಟೆರೆಸ್ ಗಾರ್ಡನ್, ಟೆರೆಸ್ ಚಿಕ್ಕದು, ಅದರಲ್ಲಿ ಇಷ್ಟು ಗಿಡಗಳು ಹಾಕಿದ್ದೀನಿ. ಮಾಡೋ ಮನಸ್ಸಿರಬೇಕು ಕೆಲಸ. ಟೆರೆಸ್ ಗಾರ್ಡನ್ ಜಾಗ ಚಿಕ್ಕದಿರಲಿ ದೊಡ್ಡದಿರಲಿ, ಮಾಡಬೇಕು ಅಂದರೆ ಮಾಡ್ಬೋದು. ನೋಡಿ, ಎಲ್ಲರೂ ಬೈತಾರೆ, ಏನದು ಟೆರೆಸ್ ಮೇಲೆ ತೂಕ ಎಲ್ಲ ಭಾರ ಆಗುತ್ತೆ ಅಂತ. ಆದರೆ ನನಗೇನು ಗಿಡಗಳು ಹಚ್ಚಿ ನೋಡೋದು ಅಂದರೆ ತುಂಬ ಇಷ್ಟ. ಗಿಡಗಳು ಇನ್ನೂ ಹೊಸ ವೆರೈಟಿಗಳು ತರಬೇಕು. ನಮ್ಮ ಯಜಮಾನ್ರು ಬೈತಾನೆ ಇರ್ತಾರೆ, ಆದರೂ ನಾನು ಬಿಡೋಲ್ಲ. ನೀನು ಬೈಕೋತಾ ಇರು, ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಆದರೂ ಬೈಕೊಂಡು ನೀರು ಹಾಕ್ತಾರೆ ಗಿಡಗಳಿಗೆ. ನಾನು ಎಲ್ಲಾರ ಊರಿಗೆ ಹೋದರೆ ಅಷ್ಟೇ, ಮಿಕ್ಕಿದೆಲ್ಲ ಕೆಲಸ ನಾನೇ ಮಾಡೋದು. ಗಿಡಗಳು ಹಚ್ಚಿ ನೋಡೋದ್ರಲ್ಲಿ ಏನೋ ಒಂಥರ ಸಂತೋಷ. ಬೇಸಿಗೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ತಣ್ಣಗೆ. ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಯಾಕೆ ಗ್ರೀನರಿ ಆಗಿರುತ್ತೆ. ಅವಾಗ ಮಳೆ ನೀರಿಗೆ ತುಂಬ ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣಿಸ್ತವೆ ಗಿಡಗಳು. ನೋಡಿ, ನನ್ನ ಚಾನಲ್ ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಮಾಡಿರಿ, ಹೇಗೆ ಅನಿಸಿದೆ ಅಂತ ಹೇಳಿರಿ. ಹೊಸಬರಿಗೆ ಹೇಳಬೇಕು, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು. ನೋಡೋ ವ್ಯೂವರ್ಸ್ ಎಲ್ಲರೂ ನೋಡಿಬಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟು, ಹೀಗಿಡ್ರಿ ಅಂತ ಸಲಹೆ ಕೊಡ್ರಿ. ಇದು ನೋಡಿ, ಕಲಾಂಚೋ ಗಿಡ. ಇದಕ್ಕೆ ಮೇಂಟೇನೇ ಇಲ್ಲ, ಜೀರೋ ಮೇಂಟೇನ್. ಇದು ಒಂದು ಗಿಡ ತಂದು ಹಚ್ಚಿಬಿಟ್ರೆ ನೀರು 2 ದಿವಸ 3 ದಿವಸಕ್ಕೊಂದು ಸಾರಿ ಕೊಟ್ಟರು ಸಾಕು. ಈ ಚಳಿಗಾಲದಲ್ಲಿ ಚೆನ್ನಾಗಿ ಹೂವು ಬಿಡ್ತವೆ ಇವು. ನೋಡಿ, ಟೊಮೆಟೊ ಗಿಡ ಹಾಕಿದ್ದೀನಿ, ತರಕಾರಿ ಹಾಕ್ಕೊಂಡಿದ್ದೀನಿ. ಇದು ಬಜ್ಜಿ ಮೆಣಸಿನ್ಕಾಯಿ, ದಾಸವಾಳ, ಆಲೂಗಡ್ಡೆ ಹಾಕಿದ್ದೀನಿ. ಮೆಣಸಿನ ಗಿಡ, ಬದನೆಕಾಯಿ, ಟೊಮಾಟೊ ಇವೆಲ್ಲ ಕೊಂಡ್ಕೊಳ್ಳೋಷ್ಟಿಲ್ಲ ನಾನು. ಅದನ್ನು 4-5 ಗಿಡಗಳು ಹಾಕ್ಕೊಂಡು ನಮ್ಮ ಮನೆಗೆ ಬೇಕಾದಷ್ಟು ಆಗುತ್ತೆ. ಜಾಗ ಬೇಕು, ಜಾಗ ಇಲ್ಲ, ಮಣ್ಣು ಸಿಗಲ್ಲ. ಮಣ್ಣು ಎಲ್ಲಿಂದ ತರಬೇಕು, ಗೊಬ್ಬರ ಎಲ್ಲಿಂದ ತರಬೇಕು ಅಂದ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಒಂದು ಸಾರಿ ಮನಸ್ಸು ಮಾಡಿ ಮಾಡೋಕ್ಕೆ ನಿಂತ್ಬಿಟ್ರೆ ಎಲ್ಲ ಕೆಲಸ ಸಕ್ಸಸ್ ಆಗ್ತವೆ. ಆದರೆ ಮಾಡೋ ಮನಸ್ಸು ಇರಬೇಕಷ್ಟೆ. ನಾನು ಮೆಟ್ಲು ಹತ್ಕೊಂಡು ಮೇಲೆ ಬರೋಕ್ಕೆ ಆಯಾಸ ಆಗುತ್ತೆ, ಆದರೂ ಬಿಡಲ್ಲ. ನಾನು ಡೈಲಿ ಒಂದು 4 ಸಾರಿ ಬಂದು ಹೋಗ್ತೀನಿ ಮೇಲೆ. ಕೆಳಗಡೆ ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗ ಮೇಲೆ ಬರ್ತೀನಿ ಗಿಡಗಳು ನೋಡೋಕ್ಕೆ, ಅವಾಗ ಕೆಳಗೆ ಬರ್ತಾರೆ, ಅಂಗಡಿಯಲ್ಲಿ ಏನೋ ಬೇಕು ಬರ್ರಿ ಕೆಳಗೆ ಅಂತ. ಹೀಗಾಗಿ ಒಂದು 4 ಸಾರಿ ಹತ್ತಿ 4 ಸಾರಿ ಇಳಿಯೋದು ನಾನು. ಅದು ಮಾಡೋದು ಇದು ಮಾಡೋದು. ಇವು ಗಿಡಗಳಿಗೆ ನಾವು ಹೇಗೆ ಮಾತಾಡ್ತೀವಿ ಹಾಗೆ ನಮಗೆ ಮಾತಿಗೆ ಸ್ಪಂದಿಸ್ತವೆ. ನಾನು ಯಾವ ಗಿಡಗಳಿಗೆ ಹೂವು ಬರಲ್ಲ, ಬರದೇ ಇರೋ ಗಿಡಗಳಿಗೆ ಮಾತಾಡ್ಸಿದ್ರೆ ಸಾಕು, ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ನೀನು ಯಾಕೆ ಹೂ ಕೊಡಲ್ಲ, ನಿನಗೆ ದೇವ್ರ ತಲೆ ಮೇಲೆ ಕೂರಬೇಕು ಅನ್ನೋ ಇಷ್ಟ ಇಲ್ಲ ಅಂತ ಅಂದರೆ ಸಾಕು, ಒಂದು ವಾರದಲ್ಲೆಲ್ಲ ಹೂಗಳು. ನೋಡಿ, ಅದಕ್ಕಿದೆ ಈ ಗಿಡ ಸಾಕ್ಷಿ. ನೋಡಿ, ತೋರಿಸ್ತೀನಿ. ಈ ರೋಸ್ ಗಿಡ ಹೂನೇ ಬಿಡ್ತಿರ್ತಿರ್ಲಿಲ್ಲ. ಇದಕ್ಕೆ ಮಾತಾಡ್ಸಿದ್ದೀನಿ ನೋಡಿ. ಇವಾಗ ಎಷ್ಟು ಮೊಗ್ಗು ಹೂ, ಸಿಕ್ಕಾಪಟ್ಟೆ ಹೂ ಕೊಟ್ಟಿದೆ ಇವಾಗ ಆಲ್ರೆಡಿ. ಇವಾಗಿದು ಮಣ್ಣು ನೋಡಿ, ಮೊಗ್ಗುಗಳು ಎಷ್ಟು ಬರ್ತಿದೆ ಗುಚ್ಚಿದಲ್ಲಿ ಅಲ್ಲ. ನಾನು ಒಂದೊಂದು ಗಿಡಕ್ಕೆ ಟ್ರೈ ಮಾಡಿ ನೋಡಿನೇ ಹೇಳೋದು, ಇಲ್ಲ ಸುಳ್ಳು ಹೇಳಲ್ಲ, ಸುಳ್ಳೆಲ್ಲ. ಇಲ್ಲಿ ನನ್ನ ಮನೆ ಹತ್ರ ಇರೋ ಮಕ್ಕಳು ಬರ್ತವೆ ಗಿಡಗಳಿಗೆ ಹೆಲ್ಪ್ ಮಾಡೋಕ್ಕೆ, ನೀರದು ಹಾಕೋಕ್ಕೆ. ಯಾವಾಗಾದರೂ ಅವ್ರ ಎದುರುಗಡೆನೇ ಮಾತಾಡಿರೋದು ನಾನು. ಅವ್ರು ಅದೇ ಅಂತಾರೆ, ಹೌದು ನೀವು ಮಾತಾಡಿದ ಕೂಡಲೇ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾಯಿದ್ದಾವೆ ಅಂತ. ನೋಡಿ, ಈ ಗಿಡಗಳಲ್ಲಿ
ಈ ಥರ ಎಲೆ ಇದ್ದರೆ ಕಿತ್ತು ಬಿಸಾಕಬೇಕು ರೋಸ್ ಗಿಡಗಳಲ್ಲಿ. ಇವು ಇರಬಾರ್ದಿದು. ಈ ಥರ ಯೆಲ್ಲೋ ಕಲರ್ ಆದರೆ ಈ ಎಲೆನ ಕಿತ್ತು ಬಿಸಾಕಬೇಕು, ಇಡಬಾರ್ದು ಗಿಡದಲ್ಲಿ. ನೋಡಿ, ಇವತ್ತಿಗೆ ಇಷ್ಟು ಸಾಕು. ನನ್ನ ಚಾನಲ್ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಬಾಯ್, ಗುಡ್ ನೈಟ್ ಎಲ್ಲರಿಗೂ. ಹ್ಯಾಪಿ